ಆಗಿ ಒಂದು ವಿಡಿಯೋ ಮಾಡಿ ನಮ್ದು ಪೇಜಿಗೆ ಒಂದು ಹೆಸರು ಇಟ್ಬಿಟ್ಟು ಇದನ್ನ ಅಪ್ಲೋಡ್ ಮಾಡ್ತೀವಿ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮೇನ್ ಆಗಿ ಶೇರ್ ಮಾಡಿ. ವ್ಲಾಗ್ ಮಾಡ್ತಿರೋರ ಹತ್ರನೇ ವ್ಲಾಗ್ ಮಾಡ್ತವ್ರೆ ಗುರು ಇವ್ರು ಯಾರೋ. ತಿಂಡಿ ತಿನ್ನಲ್ವೇನೋ ಮಾತಾಡ್ಕೊಂಡೆ ಇದ್ಬಿಡು. ಇನ್ನ ಅರಸೀಕೆರೆ ಟರ್ನ್ ಆದ್ಮೇಲೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಎಕ್ಸ್ಪೀರಿಯನ್ಸ್ ಇರೋರ್ದು ಏನು ಆಟ ಆಡ್ತಿದ್ದೀವಿ ನೀವು. ಟೆಲ್ ಹೇಳ್ರಿ ಹೇಳ್ರಿ ಇರ್ಲಿ ಹೇಳ್ಬೇಕು. ತಮಾಷೆ ಅದೆಲ್ಲ ಒಂದು ತಮಾಷೆ. ಮಲ್ಲೇಶ್ವರಕ್ಕೆ ಹೋಗ್ತಾ ಇದೀವಿ ಹುಡ್ಕೊಂಡು. ನಾವೇ ಗುಂಡಿಗೆ ಬೀಳ್ತೀವಿ ಗೊತ್ತಿಲ್ಲ. ಗುಂಡಿ ಒಬ್ಬನೇ ಬೀಳೋನೊಬ್ಬನೇ, ಬೀಳ್ಸಕ್ಕೆ ಇಬ್ರು ಬರ್ತಿದ್ದಾರೆ. ಇದೇ ಮಲ್ಲೇಶ್ವರ. ಮಲ್ಲೇಶ್ವರ ಸಿಕ್ತು. ಓಕೆ, ಇದು ಮಾಡೋದು. ಇಲ್ಲಿ 2 ರೋಡ್ ಐತೆ. ಆ ಕಡೆಗೆ ಹೋಗೋದು ಸ್ಟ್ರೈಟ್ ಹೋಗು. 2 ರೋಡ್ ಎಲ್ಲಿ ಕಾಣ್ತಿದೆ ನಿನಗೆ? ರೋಡ್ ಚೆನ್ನಾಗಿಲ್ಲ, ಬರೀ ಗುಂಡಿ ಗುಂಡಿ. ಎಕ್ಸ್ಪ್ಲೋರ್ಡ್ ಏರಿಯಾ ಇದು. ಇನ್ನು ಅನ್ಎಕ್ಸ್ಪ್ಲೋರ್ಡ್. ಇನ್ನೊಂದು 2-3 ಜನ ಲಾಕ್ಸ್ ಮಾಡಿ ಹಾಕಿದ್ರೆ ಮುಗೀತು. ಹೋಗ್ದಲ್ಲ ಇದ್ದಾಗ ನನಗೆ ನೀವು ನಿಧಾನ ನೋಡ್ರಾ ಇವನ್ನ ಕರೆಯಲ್ವ ಇನ್ನು ಎಲ್ಬಿಡುವ. ಅದೇ ಬಂಡೆ ಇರ್ಬೇಕಣ್ಣ. ಮೋಸ್ಟ್ಲಿ ಅಲ್ಲಿದೆಯಲ್ಲ ಅದು ಅಂತ. ಈಗ ಅಲ್ಲೊಂದು ಮಸ್ಲೆ ಕಂಡುಬಿಡ್ಬೇಕು. ಹಿಂಗೆ ಹೋಗೋಣ ಹೋಗ್ತಾ. ಇಲ್ಲಿ ಕಾರಲ್ಲಿ ಬರೋಕ್ಕಿಂತ ಬೈಕಲ್ಲಿ ಬರೋದು ಬೆಸ್ಟ್ ಆಪ್ಷನ್. ರೈಟಿಗೆ ಹೋಗ್ಬೇಕು ಅಂತ ದರ್ಶನಕ್ಕೆ ಹೋದ್ಮೇಲೆ ಮುಂದೆ ಹೋಗಿ ಹಿಂಗೆ ಲೊಕೇಶನ್ ನೋಡಿದ್ರೆ ನೋಡೋದು. ಹೋಗಿ ಇಲ್ಲೇ ಹೋಗಿ. ರೋಡೇ ಇಲ್ಲ, ಅದು ಹಿಂಗೆ ಬರುತ್ತೆ. ಬಂದಿಲ್ಲ ನಮ್ಗೆ, ಇನ್ನೂ ಬಂದಿಲ್ಲ. ಯಾವ್ದ ಇದು ರೋಡು? ಅಂಕಲ್ ರೆಡ್ಡಿ ಬಂಡೆಗೆ ಹೆಂಗ್ ಹೋಗೋದು? ಅಲ್ಲಿ ಟಾರ್ ರೋಡ್ ಇದೆಯಲ್ಲ, ಅದೇ ನೀರೆಲ್ಲ ಇದೆಯಲ್ಲ ಮಧ್ಯದಲ್ಲಿ. ಓಹ್ ಸಾರಿ, ರಾಂಗ್ ರೂಟಲ್ಲಿ. ಆ ಬಿಲ್ಡಿಂಗ್ ಹತ್ರನಾ? ಹಾ ಹಾ ಸರಿ.
ಹೇಳಿಲ್ಲ. ಸಾರಿ, ರಾಂಗ್ ರೂಟ್ ಆಗ್ಬಿಟ್ಟಿದೆ. ಅದೇ ನಾನು ಕೊಯ್ಯೋದ್ರಲ್ಲೇ ಇಬ್ರು ಬಿಸಿ ಇರ್ತೀರಾ, ನನ್ನ ಮಾತು ಕೇಳಿದ್ರೆ ಎಲ್ಲ ಆಗುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರಲ್ಲ, ಅದಕ್ಕೆ ಕೇಳಿದೋಗುತ್ತೆ. ಒಳ್ಳೆ ಟರ್ನ್ ಟರ್ನ್. ಬೆಂಕಿ ಹಚ್ತಾನೆ. ಅದೇ ನನಗೂ ಗೊತ್ತಿಲ್ಲ ಇವತ್ತು ತಲೆ ಉಳಿದಿದೆ ಅಂತ ಸುಡ್ತಾ ಇರೋದು. ಇನ್ನೇನು ಸುಡ್ತಾನಲ್ಲ ಅಷ್ಟು ದಪ್ಪದ ಹಾಕೊಂಡು ಅವನು. ಸೊ ನನ್ನ ಮಾತೆ ಕೇಳಲ್ಲ ಈ ಮಗು. ಯಾವತ್ತು ಆಡಲ್ಲಿ ಹೋಗ್ಬೇಕಂತ ಇಲ್ಲ. ಟಾರ್ ರೋಡಲ್ಲಿ ಅಂದಿದ್ದು, ಈ ರೋಡಲ್ಲ. ಗೊಜ್ಜ ರೋಡ್ ತೋರ್ತಾನೆ. ಈಗ ಅವನ ಇಲ್ಲಿ ಯಾಕೆ ಬಂದ್ರಿ ಸರ್, ಅಲ್ಲೇ ಸ್ಟ್ರೈಟ್ ಹೋಗ್ಬೇಕಾಯ್ತು ಅನ್ಬೇಕಂತ. ಅವಾಗ ಹಿಂದೆ ಕೂತಿರೋ ತೆಗೆದು ಒದಿತೀನಿ ಕೆಳಕ್ಕೆ. ಅವನಿಗೆ ಒದಿಯ ನೀನು ಅವನಿಗೆ ಒತ್ಕ. ನೋಡಿ, ಸಮುದ್ರದಿಂದ ಎದಲ್ತಿದ್ದೀವಿ ಮೇಕೆ. ಗಾಡಿ ಯಾರದಕ್ಕೆ ಎದಳ್ತೈತೆ, ನಿಮ್ದಾಯ್ರ ಮಂಕೊಂಡಿರೋದಿಲ್ಲ. ತಟ್ಟಿ ಚಪ್ಪಾಳೆ ಮಂಕ ಬಿಟ್ಟಿರೋದು ಇವ್ರದ್ದು. ಹೋಲು ಈ ಹೋಲ್ ಒಳಗಡೆ ಮಂಕ ಬಿಟ್ಟಿರೋದು. ಕಣ ಅಲ್ಲೇ ಇಟ್ಕೆ ಫ್ಯಾಕ್ಟ್ರಿ ಇದೆ ಬಾರ. ಈ ರೋಡಲ್ಲಿ ಹೋಗ್ಬೇಕು. ನಾವು ರಾಂಗ್ ಆಗಿ ಆ ಕಡೆ ಹೋಗ್ಬಿಟ್ಟಿದ್ವಿ, ನೀವು ರಾಂಗ್ ಆಗ್ಬಿಡಿ ಸ್ಟ್ರೈಟ್ ಆಗಿ ಹೋಗ್ಬೇಕು. ಆ ಕಡೆ ಬಂದು ರೈಟಿಗೆ ಹೋಗ್ಬಿಡಿ. ಕರೆಕ್ಟ್ ಆಗಿ ಹೋಗಿ. ಯಾವ್ದು ಲೆಫ್ಟಿಗೆ ಇಳ್ಕೋರು. ವೈರ್ ಬೇರೆ ಇಲ್ಲ, ಯಾಕೆ ಬೇಕು? ಮಳೆಗಾಲದಲ್ಲಿ ಎಲ್ಲ ವೈರ್ ನೀರಲ್ಲೇ ಬಿದ್ದಿರ್ತವೆ. ಮುಂದೆ ರೋಡ್ ಇದೆಯಾ? ಏಯ್, ಲಾಕ್ ಮಾಡ್ತಿರೋದು ಲೋಪರ್. ಡೆಡ್ ಎಂಡ್ ಮೋಸ್ಟ್ಲಿ ಆ ಕಡೆ ಎಲ್ಲ. ರೆಡ್ಡಿ ಬಂಡೆ ಹೆಂಗ್ ಹೋಗೋದು? ರೆಡ್ಡಿ ಬಂಡೆ ಹೆಂಗ್ ಹೋಗೋದು? ಅಯ್ಯೋ, ಬರೀ ರಾಂಗ್ ರೂಟೇ ಆಯ್ತೈತೆ. ಎಲ್ಲಿ ಹೋಗ್ತಿದ್ಯಾ? ಹಂಗೆ ಹೋಗ್ಬೇಕನ್ಸುತ್ತೆ ಅದಕ್ಕೆ. ಅಣ್ಣ ರೆಡ್ಡಿ ಬಂಡೆ ಹೆಂಗಣ್ಣ? ರೆಡ್ಡಿ ಬಂಡೆ ಅಲ್ಲಿ ಅದು ಅಲ್ಲಿದೆ ನಮ್ಮ ಚಿಕ್ಕ ರೋಡ್, ಮಡ್ ರೋಡ್. ಟಿನ್ನಿಂಗ ಮಿನ್ನಿಂಗ ಅಲ್ಲ, ಆ ಕಡೆ ದೊಡ್ಡದಿದೆಯಲ್ಲ ರೋಡ, ಇಲ್ಲಿ ಚಿಕ್ಕದಿದೆಯಲ್ಲ ಅದ, ಚಿಕ್ಕದಿದೆಯಲ್ಲ ಅದ, ದೊಡ್ಡದಿದೆಯಲ್ಲ ಅದ. ಇಲ್ಲ, ಅದು ಚಿಕ್ಕ ರೋಡ್ ಇದೆ ನೋಡು, ಮಡ್ ರೋಡ್. ನನಗೆ ಅನ್ಸಂಗ್ ನಾವು ಹೋಗಿದ್ದೆ ಕರೆಕ್ಟ್ ಐತೆ. ಇಲ್ಲ ಯಾವುದೋ ಚಿಕ್ಕ ರೋಡಲ್ಲಿ ಹೋಗ್ಬೇಕು, ಆ ಮಡ್ ರೋಡಲ್ಲಿ. ಅಲ್ಲಿ ನೋಡು, ಇಂಡಿಯಾ ಫ್ಯಾಕ್ಟ್ರಿ ಕೋಳಿ ಶೆಡ್ ರೈಟ್ ಸೈಡ್ಗೆ. ಚುಟ್ಟು ಅದೇ ಅನ್ಸುತ್ತೆ. ಇವನ ಯಾರೋ ಹುಡುಗ ಇದ್ದಂಗೆ ಇದ್ದ, ಸ್ವಲ್ಪ ಇವನ್ನ ಕೇಳೋಣ. ಕೇಳ ಇವನು. ಅವನಿಗೆ ಕನ್ನಡನೇ ಬರಲ್ಲ ಸರ್. ಕೇಳ. ರೆಡ್ಡಿ ಬಂಡೆ ಹೆಂಗ್ ಹೋಗೋದು? ರೆಡ್ಡಿ ಬಂಡೆ ಗೊತ್ತಿಲ್ಲ. ರೆಡ್ಡಿ ಬಂಡೆ ರೆಡ್ಡಿ ಬಂಡೆ ಮೇ ಕೇಸೆ ಜಾಯಂಗೆ. ಕನ್ನಡ ಬರ್ದಿರೋ ಹತ್ರ ಕೇಳ್ತಿದ್ವಿ ನಾವು. ಏನು ಇಲ್ಲಿ ಹೋಗ್ಬೇಕಾ? ಮಡ್ ರೋಡ್ ಅದು, ಈ ರೋಡಲ್ಲ. ಫುಲ್ ಸ್ಟಕ್ಕಿಂಗ್. ಇಲ್ಲ, ಮುಂದೆ ಹೋಗ್ಬೇಕಂತ ಕಾಣಲ್ಲ. ನಾವು ಹೋಗಿದ್ ರೋಡ್ ಕರೆಕ್ಟ್ ಇತ್ತು ಅಲ್ವಾ? ಕರೆಕ್ಟಾಗಿತ್ತು ಅದೇ ರೋಡು. ಫುಲ್ ಕನ್ಫ್ಯೂಸ್ ಮಾಡಾಕ್ಬಿಟ್ರು. ಗೊತ್ಬಿಡು, ಹೋಗ್ಬಿಡ್ಲಿ ತಗಂಗೆ. ಅವ್ರು ಹೇಳ್ತೀರ ಅದೇ ರೋಡು. ಯಾರು ನೀಟಾಗಿರೋಲ್ಲ ಇಲ್ಲಿ ಅಡ್ರೆಸ್ಗಳಿಗೆ.
ಐ ಸ್ಟಾರ್ಟ್ ಮಾಡು, ಅವ್ರು ಅದ್ರಲ್ಲೇ ಎತ್ಕತ್ತಾರಂತೆ, ತೋರಿಸ್ತಾರೆ ಇದೆ. ರೈಟ್, ಗೊತ್ತಾಯ್ತಾ? ಅದೇನು ತೋರಿಸ್ತಾರ ನೋಡ್ತೀನಿ ಈಗ. ಅಯ್ಯೋ, ಫುಲ್ಲಿ ರಾಂಗ್ ರೂಟ್ ಇದು. ವಿ ಆರ್ ಗೋಯಿಂಗ್ ಬ್ಯಾಕ್. ಬೇಗತ್ ಆ ಅಣ್ಣ ಕಣ್ಣಿ ಹೋಗಿಲ್ಲ. ಆ ಅಣ್ಣ ತಪ್ಪ ಕರ್ಕ ಹೋಗ್ಲಿಲ್ಲ ಅಂದ್ರೆ ಕೇಳಲ್ಲ. ಅವ್ನು ಮೊದಲೇ ಶನಿ ಬಾಯ್ ಆಗ್ತಾವನ ಗುರು. ಯಾವಾಗ ಗೊತ್ತಿಲ್ವಲ್ಲ ಇಲ್ಲಿ. ನಾವು ಹೋಗಿದ್ ರೂಟೇ ಕರೆಕ್ಟ್ ಆಗಿತ್ತ ಅಂತ. ಅದಕ್ಕೆ ಇವ್ರಿಗೆ ಅದು ತೆಗೀರಿ ಅಂದ್ರೆ ಲೊಕೇಶನ್ ಇವರು ಲಾಕ್ ಮಾಡೋದು ಗೊತ್ತವ್ರು. ಇವರು ವ್ಲಾಗ್ ಮಾಡ್ಬೇಕು ಫಸ್ಟ್, ಇಂಪಾರ್ಟೆಂಟ್. ಆಮೇಲೆ ಮಾಡ್ಬೋದು, ಮತ್ತೆ ಬರ್ಬೇಕು. ಅದು ಸರಿ ಹೋಗೋದಿಲ್ಲ. ಹೋಗ್ದಲೇ ಗೊತ್ತಿರೋದು ಬರ್ದಲೇ ಇರೋದನ್ನ ತೋರ್ಸೋದ. ಅವನದಲ್ಲಿ ನೀಟಾಗೂ ಹೇಳಿಲ್ಲ. ರೆಡ್ಡಿ ಬಂಡಿ ಅನ್ಕೊಂಡು ಹೋಗಿದ್ದಾನೆ. ರೆಡ್ಡಿ ಬಂಡಿ ಅಲ್ಲ, ರೆಡ್ಡಿ ಬಂಡಿ. ನಮ್ಮಂತ ಚಿಕ್ಕ ಮಕ್ಳುಗಳು ಬಂದಾಗ ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗ್ಬೇಕು. ಅಣ್ಣ ಅಲ್ಟಿ ರೋಡ್ಗೆ ಕರ್ಕೊಂಬತ್ತವ್ರೆ. ಯಾವ ರೋಡ್ ಇದೆ ಅಲ್ಲಿ? ಸ್ಟ್ರೈಟ್ ಹೋಗಿ ಅಂತ ಸ್ಟ್ರೈಟ್ ಮೇನ್ ರೋಡಲ್ಲಿ ಬಿಟ್ಬಿಟ್ಟು ಹೋಗಿ ಅನ್ನೋಕೆ ಹಿಂಗೆ ಐತಿ ಈಗ. ನಾವ್ ಇಲ್ಲಿ ತಾಂಡಿದ್ದೆ ತಪ್ಪ ಅಂತ. ಅವ್ನು ಇದೇ ಲೈಟ್ ಬಂದ ಮರ ಅವ್ನು ಕತ್ರ ಅಣ್ಣ ಈಗ ಮುಂದಕ್ಕೆ ಹೋಗಿ ಅಂತ ನೋಡಿದ. ಲೆಫ್ಟ್ ಹೋಗಿ ಅಂತ. ಇದಾ? ಹೋಗಿ ಹಾ ಮೊದಲು ಎರಡಡಿಕೆ ಸಿಕ್ಕಿದ್ದೀನಿ. ನಾನು 4 ಕಿಲೋಮೀಟರ್ ಹೋದ್ರು ಸರ್ ಹಾ ರೆಡ್ಡಿ ಬಂಡೆ. ಹಾ ಆಮೇಲೆ ಅಲ್ಲಿ ವಿಚಾರಿಸಿದ್ರೆ ಇನ್ನೊಂದು ಬಂಡೆ ಅಲ್ಲೊಂದು ಮಾಡಿದ್ದಾರೆ, ಹಾ ಅದು ರೆಡ್ಡಿ ಬಸ್ ಅಂತ. ಹಾ ಎಲ್ರ ವಿಚಾರಿಸಿದ್ರೆ ಅದು ನೀರಿಂದೆಲ್ಲ ಐತಲ್ಲ ಆ ಕಡೆ ಇರೋದು. ಹಾ ಸರಿ ಥ್ಯಾಂಕ್ಸ್. ಥ್ಯಾಂಕ್ ಯು. ಇಲ್ಲೇ ತಪ್ಪು ಮಾಡಿದ್ವಿ. ಮೇನ್ ರೋಡಲ್ಲೇ ಹೋಗಿ ಲೆಫ್ಟ್ ಅಲ್ಲಿ ನಮಗೆ ಅಲ್ಲಿ ಲೆಫ್ಟ್ ಒಂದಲ್ಲ, ಈ ಲೆಫ್ಟ್ ರೈಟ್ ಒಂದಿನ. ಅವನು ರೈಟ್ ಹೋಗಿ ಅಂತ 4 ಕಿಲೋಮೀಟರ್ ಅಷ್ಟೇ. 4 ಕಿಲೋಮೀಟರ್ 6 ಕಿಲೋಮೀಟರ್ 4 ಕಿಲೋಮೀಟರ್ ಕಣ್ರಿ. ಕೆಪ್ಪ ಇವ್ರು ರೆಡ್ಡಿ ಬಂಡೆಯಿಂದಾನೆ ಬರ್ತಾವ್ರ. ಅದೇ ಬರ್ದವ್ರ ರೆಡ್ಡಿ ಬಂಡಿ ಅಂತ. ಅದೇ ಊರಿಂದ ಬರ್ತವ್ರ ಅವರು. ಹುಡುಗು ಅಂತವ್ರನ್ನ ಕೇಳೋ. ಅಣ್ಣ ರೆಡ್ಡಿ ಬಂಡೆ ಹೆಂಗ ಹೋಗೋದು? ರೆಡ್ಡಿ ಬಂಡೆ ವಾಟ್ರ್ ಇದೆಯಲ್ಲ ಅದು. ವಾಟರ್ ಅಲ್ಲ ಕಣ, ವಾಟರ್. ಅವ್ನು ಮಾತಾಡ್ಕೊಂಡು ಹೋಗ್ಬರ್ಬೇಕು ಈಗ. ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಅವ್ನು ತೋರಿಸ್ತೀನಿ ಅಂದಿಲ್ಲ, ಇಲ್ಲಿ ಅಂದಿದ್ದು. ತೋರಿಸ್ತೀವಿ ಬನ್ನಿ ಅಂದಿದ್ದು. ಹೋಗ್ಬಿಟ್ಟ ಚಾಲ್ಸ್ ಹೋಗ್ಬಿಟ್ಟ.
ಕಿಲೋಮೀಟರ್ ಬಂತು. ಒಳ್ಳೆ ಬಿಸಿಲಿದೆ ಸ್ವಿಮ್ಮಿಂಗ್ ಮಾಡಕ್ ನಿಮಗೆ. ಮಾಲ್ಡೀವ್ಸ್ಗೆ ಹೋಗ್ತಾ ಇದೀವಿ. ಕವಿತಾ ಟ್ರೇಡರ್ಸ್. ಯಾರು ನೋಡಿಯೋ ನಾವ್ ಇದೀವಿ ಅಂತ ಗೊತ್ತಾಗ್ಲಿ ಅವನಿಗೆ. ಓ ಕರಿತಾ ಇದಾರೆ ಕೈಲಿ. ಗುಡ್ ಪಟೇಶ್ ಅವ್ರಿಗೊಂದು ಕ್ವಾರ್ಟರ್ ಎಣ್ಣೆ, ಸೈಡ್ಸ್ ಒಂದು ಲೆಗ್. ಈ ತಾತನ ಕೇಳ್ಬೇಕಾಯ್ತು. ರೆಡ್ಡಿ ಬಂಡೆ ನಂಗೆ ಹೇಗೆ ಗೊತ್ತಪ್ಪ, ಮತ್ತೆ ಬಿಡಿ ಕೂಡ ಹೇಳ್ತೀನಿ. ಇದೇ ಅಂತ ಪ್ರೆಷರು ಏ ಕ್ರಶ್ ಎಲ್ಲೆಲ್ರು ಅವ್ನು ನೋಡ್ರಿ ಮಡ್ ರೋಡಲ್ಲಿ ಹೋಗ್ಬಿಟ್ಟು ಕಷ್ಟ ತೋರಿಸ್ತಾನೆ. ಓ ದಿಸ್ ರೋಡ್ ಟೇಕ್ ಲೆಫ್ಟ್. ಈ ಟೋಲ್ ಇದೇನು ಕೇಳೋರು ವಾಟರ್ ಇದೆಯಾ ಅಂತ ಫಸ್ಟು. ಅಣ್ಣ ಅದು ವಾಟರ್ ಇದೆಯಲ್ಲ, ಅದು ಎಲ್ಲಿ ಹೆಂಗೆ ಹೋಗೋದು? ರೆಡ್ಡಿ ಬಂಡೆ ವಾಟರ್ ಪ್ಲೇಸ್ ಫುಲ್ फुल ऑफ हिंदी में बोलना चाहिए क्या? सर क्रस्टर में वाटर है ना? क्रशर में वाटर है ना? वाटर ये वाला तो पानी पानी हो गई. ये वाला हाँ कर्री हाँ क्रिस्टर Yes. उधर है जा स्ट्रेट. ओके जा रहे. तो उसने क्यों तुम एड्रो कलर के अंतर थे? डर गए क्या? उन्हें के लिए तुम क्यों डरेंगे? यो. चल ನಾವು ಮೇನ್ ರೋಡಲ್ಲೇ ಹೋಗ್ತಾ ಇದೀವಿ ಅಂತ. ಇಲ್ಲಿ ಪಕ್ಕಾ ರೈಟ್ ಇದೆ. ರೈಟ್ ಬಿಟ್ಬಿಡ್ರ ಹಂಗೆ. ಏನೋ ಈ ಕ್ರಶರ್ ಹಿಂಗ ಅಪ್ಪ ಅದು ಕೈಲಿ ಹಿಡ್ಕೊಂಡಿರೋದ್ರಿಂದ ಅಮ್ಮ पानी पानी हो गई. ಹೊಡೆದವ್ರು ಅಂತೆಲ್ಲ ಕೇಳಕ್ಕೆ. क्रिस्टर ಈಗ ಈಗ किधर जाएंगे? ರೈಟ್ ಹೋದ್ರೆ ಕ್ರಶರ್ ಹೋಗ್ತೀವಿ. ಇಲ್ಲಿ ಯಾವನ ಕಾಣ್ತಿಲ್ವಲ್ಲ. ಓ ಇಲ್ಲಿ ಆಗ ನೀರು ಸಿಕ್ತು ಒಟ್ಟಿನಲ್ಲಿ. ಈಗ ಇದ ಅಂತ ಹಿಂಗ ಅಂತ ಹಿಂಗೆ ಹೆಸರು. ಗಾಯ್ಸ್ ಈ ಊರಲ್ಲಿ ಮನುಷ್ಯಗಳ ಕೊರತೆ ಇದೆ. ಜಸ್ಟ್ ಸ್ಟಾಪ್ ಇಟ್. ಮೋಸ್ಟ್ಲಿ ಇದು ಅನ್ಕೋಬಿಟ್ರ ಈ ನೀರ. ಇವ್ನ್ ಯಾಕೆ ಸುಮ್ತಿರು? ಅಲ್ಲಿ ಇದರ್ ಜನ ಬಾರಲ್ಲ, ಎಲ್ಲಿ ಇಲ್ಲಿ ಕೂತ್ಕೊಬಿಟ್ಟು ನೀನ್ ಜನ ಅಂದ್ರೆ ಬೋರ್ಡ್ ಬರ್ತಾರ ಅದ್ರಲ್ಲಿ ಜನ ಬೇಕು ಅಂತ. ಅದ್ ನಡ್ಕೊಂಡು ಹೋಗಿ ಕೇಳ್ಕೊಂಡ್ರೆ ಆಗಲ್ವಾ? ಆಗಲ್ಲ, ಟರ್ನ್ ಮಾಡ್ಕೊಂಡೇ ಹೋಗ್ಬೇಕು. ಜನ ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಕೇಳಿ ಆ ವಿಡಿಯೋನು ತೋರಿಸ್ಕೊಂಡು ಕೇಳಿ. ಲೋಫರ್ हिंदी बोलो. ಲೆಫ್ಟಾ? ಹಾಂ ಗೊತ್ತಾಯ್ತಾ ಕೆಸರಾಗಿರೋದಕ್ಕೆ. ಅಕ್ಕ ಅದೇ ಜಾಗ ಅಂತ ನೋಡಿದ ತಕ್ಷಣ ಹೇಳೋದು. ಇಷ್ಟೊಂದು
ಅಷ್ಟೊಂದು ಕಷ್ಟ ಪಡ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಫಸ್ಟ್ ಯೂಟ್ಯೂಬ್ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದು ಯಾರಿಗೆ ಗೊತ್ತು. ಈಗ ಒಚ್ಚಲ್ಲಿ ಹೋಗ್ಬೇಕು, ಲೆಫ್ಟಿಗೆ ತಗೊಂಡು ಚೂರು ಈ ಕಡೆ ಹೋಗುತ್ತೆ ಅಲ್ಲ. ಅಯ್ಯೋ ಅದೆಲ್ಲ ಲಾರಿ ಓಡಾಡಿರೋ ಚೊಟ್ಟು ನೋಡ್ಕೊಂಡಾಯ್ತು. ರೈಟ್. ಅಲ್ಲಿ ಮೋಸ್ಟ್ಲಿ ಹಿಂಗೆ ಸ್ಟ್ರೈಟ್ ಅನ್ಸುತ್ತಲ್ಲ. ಓ ಸದ್ಯ ಮೋಸ್ಟ್ಲಿ ಅಲ್ಲಿ ತಂಗಿ ಮರ ಇದೆಯಲ್ಲ ಹಂಗೆ ಹೋಗುತ್ತಾ ಈಜು ಹೊಡಿಯಕ್ಕೆ ತೋರಿಸ್ರಪ್ಪ ಅವರು. ಈಜು ಹೊಡಿಯಕ್ಕಲ್ವಾ ಅಂತಾನೆ ತೋರಿಸಿದ್ರು. ಆ ವಿಡಿಯೋ ತೋರ್ಸದ್ರಾ? ಮಾಡ್ಕೊಂತ ಇದೆ ಕೆಳಗಡೆ ರಿವರ್ಸ್ ಹೋಗು ಅಲ್ವಾ? ಹೊಡಿತಲ್ಲ ಅದು ಅದಕ್ಕೆ ಅದಕ್ಕೆ ಬಂದೆ. ಬಂದ್ಬಿಟ್ರಿ ಮೇಕೆ ಮನೆಗೆ 7 ಗಂಟೆ ಆರ್ಡರ್ ಹಿಡ್ಕೊಂಡು ನಾವು ನಾಯಿ ತಿರುಗ್ದಂಗೆ ತಿರುಗ್ತಾ ಇದೀವಿ. ಈ ವ್ಲಾಗ್ ಕಸ್ಟಮರ್ ನೋಡ್ರೆ ಸಾಯಿಸೇ ಬಿಡ್ತಾರೆ. ಮುಂದೆ ರೋಡ್ ಇದೆಯಾ ನೋಡಿ ಫಸ್ಟ್. ಇದೇನು ಹಿಂಗೆ ಇದೆ? ನೀರು ಚೆಂದವಲ್ಲ ಸ್ವಲ್ಪ ಇದೆ ಅಂತ ಮೇಕ್ ಹೋಗಲ್ಲ. ಮೇಕ್ ಹೋಗುತ್ತಾ? ಇದೇನು ಎಷ್ಟು ಡೀಪ್ ಕಾಣ್ತಿದೆ. ಓ ಯಾರು ಹುಡುಗರು ಅಲ್ಲಿ ಚೂರೇ ಚೂರು ನೀರಿತ್ತು ಅಷ್ಟೇ. ಹಿಂಗೆ ಹೋಗ್ಬೇಕು. ಲೆಫ್ಟಿಗೆ ತಗೋಚೂರು ಗಾಡಿ. ಸಾಧಿಸ್ಬಿಟ್ಟೆ
ಇಲ್ಲಿ ನಡ್ಕೋವಾಗಿದೆ ಹೋಗುತ್ತಾ ಏ ಬೇಡ ಚೊಟ್ಟು, ಅಲ್ಲೆಲ್ಲ ಹೋಗುತ್ತೆ ಸುಮ್ಮನೆ. ಆಮೇಲೆ ಈಗ ಡೌನ್ಗೆ ಹೋಗ್ಬಿಡು ಹೇಳ್ತೀನಿ. ಡೌನ್ ಎಲ್ಲ ಗಾಡಿ ಹಾಕು, ಟರ್ನ್ ಆಗುತ್ತಲ್ಲ ಆಮೇಲೆ. ಇದೇನಾ ಹೋಗೋದಲ್ಲಿಗೆ? ಹೇಳಿರಿ, ಗೊತ್ತಾ ಇಲ್ಲ. ಏ ವಿಂಡೋ ಈ ಕಡೆ ಏರಿಲ್ಲ. ಇದೇ ಕಡೆ ಮಾರಾಯ, ಹೆಂಗ್ ಹೋಗದ್ಲ? ಹುಣ್ಸೆಹಣ್ಣು ಮರನ ಅದು ಫುಲ್ಲು ಗಲೀಜಾಗಿ ಹೋಗಿದೆ. ಇಲ್ಲಿ ಕಾರಲ್ಲಿ ಬರೋಕ್ಕಿಂತ ಬೆಸ್ಟು ಬೈಕಲ್ಲಿ ಬಂದರೆ ಒಳ್ಳೆಯದು. ನೋಡಿ ಫುಲ್ಲು ಧೂಳು. ಭಯ ಪಡ್ಬೇಡಿ, ಬನ್ನಿ. ನಾನೇ ಭಯ ಹೆಂಗ್ ತೆಗ್ದಿದ್ದಾರೆ ನೋಡೋ ಮಾರಾಯ. ಸೈಕಾಗಿದೆ. ನಿಧಾನ. ಇವಾಗ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ. ಏನ್ ಸಕ್ಕದಾಗಿತ್ರಿ. ಯಾವ್ದ್ರಿ ಮಾಲ್ಡೀವ್ಸ್, ಯಾವ್ದ್ರಿ ಸ್ವಿಟ್ಜರ್ಲ್ಯಾಂಡ್, ಚಿಕ್ಕಮಗಳೂರಿಗೆ ಬಂದ್ರಿ. ನೀನ್ ಎಲ್ಲೆಲ್ಲ ಹೋಗ್ತೀನಿ ಅಂತೀರಪ್ಪ. ಇಂಥದೆಲ್ಲ ನಮ್ಮಂತವ್ರು ಕೊಡ್ಬೇಕು, ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿ ಅಂತ. ಒಳ್ಳೆ ಮಜಾ ಇತ್ತು. ಲೋಕಲ್ಸ್ ಇರ್ಲಿಲ್ಲ, ಸ್ವಲ್ಪ ಭಯ ಆಯ್ತು ಈಜೊಳಕ್ಕೆ. ದೂರ ಹೋಗ್ಬಿಡ್ಬೇಕಿತ್ತು. ದೂರ ಜನ ಹೋಗಿದ್ರಿಂದ ಭಯ ಪಡ್ಕೊಂಡು ಸ್ವಲ್ಪ ಈಜೊಡ್ ಬಂದೆ. ಬಟ್ ಸಕ್ಕದಾಗಿತ್ತು. ಅದ್ ಹೆಂಗೆ ಆ ಬ್ಲೂ ಕಲರ್ ಹೆಂಗ್ ಬಂತು ಅನ್ನೋದೇ ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ. ಐ ವಿಲ್ ರಿಸರ್ಚ್ ಅಬೌಟ್ ದಟ್. ನೀವು ನಾ ಕೇಳಿದ್ದು ಅಲ್ಲಿ ಹೋಗಿದ್ವಲ್ಲ, ಅದೇ ಹೇಗಿತ್ತು ಹೇಳಿ. ಸಾಕಾಗಿತ್ತ? ಚೆನ್ನಾಗಿತ್ತು. ಎಲ್ಲರೂ ಈಜೊಡೆಯಲ್ಲ ಬಿಡಿ, ಅವ್ನು ಹಂಗೆ ಸೈಡ್ ನಿಂತ್ಕೊಂಡು ಫೋಟೋಸ್ ತಗೊಂಡ್ಬರೋದು ಅಷ್ಟೇ. ಜಸ್ಟ್ ಫೋಟೋಸಿಗೋಸ್ಕರ ಹೋಗೋದು ಅಷ್ಟೇ. ಓಕೆ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ನಮ್ದು ಪೇಜಿಗೆ ಒಂದು ಹೆಸರು ಇಟ್ಬಿಟ್ಟು ಇದನ್ನ ಅಪ್ಲೋಡ್ ಮಾಡ್ತೀವಿ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮೇಯ್ನ್ ಆಗಿ